ಈ ವಯಸ್ಸಿಗೆ ಇನ್ನು ನಮ್ಮ ವಯಸ್ಸಿಗೆಲ್ಲ ಬಂದ್ಬಿಟ್ರೆ ಇನ್ನೆಂಗೋ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಯೂಟ್ಯೂಬಲ್ಲಿ. ನಾನು ಎಷ್ಟು ವೀಡಿಯೋಸ್ಗಳು ಮಾಡಿದ್ದೀನೋ ನನಗೇ ಗೊತ್ತಿಲ್ಲ. ಸೊ ಆ ಒಂದು ವೀಡಿಯೋಸ್ಗಳನ್ನ ನೀವು ಫುಲ್ಲು ನೋಡಿದ್ದೀರಾ, ಪ್ರತಿಯೊಂದು ವೀಡಿಯೋಗಳನ್ನ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ವೀಡಿಯೋ ಮಾತ್ರ ನೀವು ಫುಲ್ಲು ನೋಡಲೇಬೇಕು, ಯಾಕಂದರೆ ನಾನು ಒಂದಷ್ಟು ವಿಷಯಗಳನ್ನ ನಾನು ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಯೂಟ್ಯೂಬಲ್ಲಿ ಇವಾಗ ಕ್ರಿಯೇಟರ್ಸ್ಗೆ ತುಂಬ ಒಳ್ಳೆ ಬೆಲೆ ಸಿಗ್ತಾ ಇದೆ. ಓಕೆ, ಒಂದು ಒಳ್ಳೆ ರೆಸ್ಪಾನ್ಸು ಕೂಡ ಸಿಗ್ತಾ ಇದೆ. ಯೂಟ್ಯೂಬ್ಗೆ ಹೊಸಬ್ರು ಕೂಡ ಬರ್ತಾ ಇದ್ದಾರೆ, ಹೊಸತನ ತರ್ತಾ ಇದ್ದಾರೆ. ಆದರೆ ಒಂದೇನು ಅಂತಂದರೆ, ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಜನ ಇವಾಗ ಹೈಸ್ಕೂಲ್ ಓದ್ತಾರವರು, ಓಕೆ, ಇವಾಗ ಸ್ಟಡೀಸಲ್ಲಿ ಒಂದು ಬೇಸ್ಮೆಂಟಲ್ಲಿರೋರೆಲ್ಲ ಯೂಟ್ಯೂಬ್ಗೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ, ಆಯಿತಾ. ಸೊ ನಾನು ಅವ್ರನ್ನ ಬ್ಲೇಮ್ ಮಾಡ್ತಾಯಿಲ್ಲ, ನೀವು ಬರಬೇಡಿ ಅಂತ ನಾನು ಹೇಳ್ತಾಯಿಲ್ಲ. ಒಂದು ವಿಷಯನ ನಾನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನೊಂದು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡೋ ಒಂದು ವ್ಯಕ್ತಿ ಆಗಿರೋದರಿಂದ, ಕಂಟೆಂಟ್ ಕ್ರಿಯೇಟರ್ ಆಗಿರೋದರಿಂದ ನಾನು ನಿಮಗೆ ಒಂದಷ್ಟು ಮಾತುಗಳನ್ನ ಹೇಳಬೇಕು. ನಿಮ್ಮ ಪೇರೆಂಟ್ಸ್ ಥಾಟ್ಸ್ಗಳೇನಿರುತ್ತೆ ಅದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಲೇಬೇಕು. ಓಕೆ, ನೋಡಿ, ನೀವು ಯೂಟ್ಯೂಬ್ ಬಂದಿದ್ದೀರಾ ಅಂತಂದರೆ ಏನು ತಪ್ಪಿಲ್ಲ, ನಿಮ್ಮ ರೈಟ್ಸ್, ನೀವು ಬರ್ಬೋದು, ಏನಾದರೂ ಮಾಡ್ಬೋದು. ಓಕೆ, ಇವಾಗ ನೀವು ಲವ್ ಮಾಡೋಕ್ಕೆ ನೀವು PUC ತನಕ ಹೋಗಬೇಕು ಅಂತೇನಿಲ್ಲ. ಓಕೆ, ನೀವು ಜಸ್ಟ್ ಒಂದು ಸ್ಕೂಲಿಗೆ ಸೇರ್ಕೊಂಡಾಗೆ ನೀವು ಪಟಾಯಿಸ್ಕೊಂಡು ಲವ್ ಮಾಡ್ಬೋದು. ಅದು ನಿಮ್ಮ ವಿಶ್, ನೀವು ಯಾವ ಥರ ಜೀವನ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಟ್ ನಾನೇನು ಅಂತಂದರೆ, ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನನ್ನನ್ನು ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾಯಿದ್ದೀರಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀರಾ, ನನ್ನನ್ನು ನೋಡಿ ಯೂಟ್ಯೂಬಿಗೆ ಬರ್ತಾಯಿದ್ದೀರಾ ಅನ್ನೋರಿಗೆ ನಾನು ಒಂದಷ್ಟು ಮಾತುಗಳನ್ನ ಹೇಳಲೇಬೇಕು. ಏನಪ್ಪ ಮಾತು ಅಂತಂದರೆ, ನೀವು ಇವಾಗ ಇನ್ನೂ ಓದ್ತಾ ಇರ್ತೀರಾ. ಓಕೆ, ಎಜುಕೇಷನ್ ಇವಾಗ ಒಂದು 7th 8th 9th 10th ಇದು ಮಾಡ್ತಾ ಇರ್ತೀರ ಎಜುಕೇಷನ್ನ. ಸೊ ಈ ಟೈಮಲ್ಲಿ ಯೂಟ್ಯೂಬ್ಗೆ ಬಂದ್ಬಿಟ್ಟು ದಯವಿಟ್ಟು ನಿಮ್ಮ ಒಂದು ಎಜುಕೇಷನ್ ಲೈಫ್ನ ನೀವು ಹಾಳು ಮಾಡ್ಕೋಬೇಡಿ. ಯಾಕೆಂತಂದರೆ ಇವತ್ತು ನೀವು ಎಜುಕೇಷನ್ ಮಾಡಿದ್ರೆ ನೀವು ಮುಂದಕ್ಕೆ ನೀವು ಮುಂದುವರಿಬೋದು, ಆಯಿತಾ. ನಮ್ಮದೆಲ್ಲ ಬಿಡಿ, ನಾವು PUC ಡಿಗ್ರಿ ಆದಮೇಲೆ ನಾವು ಯೂಟ್ಯೂಬ್ ಬಂದಿದ್ದು. ಓಕೆ, ಸೊ ಆದ್ದರಿಂದ ನಮಗೇನು ತೊಂದರೆ ಇಲ್ಲ. ನಮ್ಮ ಹತ್ರ 10th ಮಾರ್ಕ್ಸ್ ಕಾರ್ಡ್ ಇದೆ, PUC ಮಾರ್ಕ್ಸ್ ಕಾರ್ಡ್ ಇದೆ, ಇವೆರಡಿದ್ದರೆ ಸಾಕು. ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡು ಏನೋ ಮಾಡ್ತೀವಿ ಜೀವನನ. ಓಕೆ, ಆದರೆ ನಿಮ್ದು ಹಂಗಿರಲ್ಲ ಜೀವನ. 10th ಓದ್ತಾ ಇರ್ತೀರಾ, PUC ಮಾಡ್ತಾ ಇರ್ತೀರಾ, ಆ ಟೈಮ್ಗೆ ಯೂಟ್ಯೂಬ್ ಬಂದಿರ್ತೀರಾ. ಸೊ ಯೂಟ್ಯೂಬ್ಗೆ ನೀವು ಕಾನ್ಸಂಟ್ರೇಟ್ ಕೊಟ್ಟು ಇಲ್ಲಿ ಎಜುಕೇಷನಲ್ಲಿ ಹಿಂದುಳಿದ್ಬಿಡ್ತೀರಾ. ಓಕೆ, ನೀವು ಒಂದು ಸಲ ಎಜುಕೇಷನಲ್ಲಿ ನೀವೇನಾದರೂ ಹಿಂದೆ ಉಳಿದ್ರೆ, ನೀವು 10th PUC ಏನು ಪಾಸ್ ಮಾಡಲಿಲ್ಲ ಅಂತಂದರೆ ನೋಡಿ, ಜೀವನ ಮಾಡೋದು ತುಂಬ ಕಷ್ಟ. ಓಕೆ, ನೀವು ಯಾರನ್ನ ನೋಡಿ ಇನ್ಸ್ಪೈರ್ ಆಗ್ಬೋದು. ಆ ವ್ಯಕ್ತಿ ಯೂಟ್ಯೂಬರ್ 1 ತಿಂಗಳಿಗೆ ಒಂದು ಲ್ಯಾಪ್ಟಾಪ್ ತಗೊಬಿಟ್ರಂತೆ, 1 ತಿಂಗಳಿಗೆ ಒಂದು iPhone ತಗೊಬಿಟ್ರಂತೆ, ಅಷ್ಟು ದುಡ್ಡಾಗುತ್ತಂತೆ ಅಂತ ನೀವು ಇನ್ಸ್ಪೈರ್ ಆಗ್ಬೋದು. ಅದು ಬೇರೆ ಪ್ರಶ್ನೆ. ಅದು ಅವರು ಕಷ್ಟಪಡ್ತಾ ಇರ್ತಾರೆ, ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ, ಒಳ್ಳೆ ವ್ಯೂವರ್ಸ್ ಇರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಒಂದು ಫಾಲೋವರ್ಸ್ ಇರುತ್ತೆ, ಅದಕ್ಕೋಸ್ಕರ ಅಷ್ಟು ದುಡ್ಡು ಬರ್ತಾ ಇರುತ್ತೆ. ಓಕೆ, ನೀವು ಶುರು ಮಾಡಿದಾಗ ಸಡನ್ನಾಗಿ ಬಂದುಬಿಡ್ತಾರೆ ಎಲ್ಲರೂ. ಇಲ್ಲ, ಕಷ್ಟಪಡಬೇಕು. ಆ ಕಷ್ಟಪಡೋದಕ್ಕೆ ನೀವು ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು. ನೀವು ಎಜುಕೇಷನ್ ಟೈಮಲ್ಲಿ ನೀವು ಈ ಯೂಟ್ಯೂಬ್ಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿಬಿಟ್ರೆ ಅಂತ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ನೀವು ಮುಂದೆ ನೀವು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ ಜೀವನದಲ್ಲಿ, ಆಯಿತಾ. ಇದೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಕಣ್ಣಲ್ಲಿ ನಾನು ಕೆಟ್ಟವನಾದರೂ ಪರವಾಗಿಲ್ಲ ಕಣ್ರಪ್ಪ. ನಿಮ್ಮ ಪೇರೆಂಟ್ಸ್ ಥಾಟ್ಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಪ್ರತಿ ಮಕ್ಕಳುಗಳು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಸೊ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ನೀವು ಓದೋ ಜೊತೆನೇ ಇದನ್ನು ಚೆನ್ನಾಗಿ ಮಾಡಿದ್ರೆ, ನೀವು ಯೂಟ್ಯೂಬ್ ಎಲ್ಲ ಮಾಡಿದ್ರೆ ಇನ್ನೂ ಖುಷಿ ಪಡ್ತಾರೆ. ಓಕೆ, ಬರೀ ನೀವು ಯೂಟ್ಯೂಬ್ಗೆ ಅಂತ ನಿಂತಾಗ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ. ಸೊ ನಿಮ್ಗೇನಾದರೂ ಯೂಟ್ಯೂಬ್ ಏನಾದರೂ ಸಕ್ಸಸ್ ಕೊಡಲಿಲ್ಲ ಅಂತಂದರೆ ಮತ್ತೆ ಏನು ಮಾಡ್ತೀರಾ? ಮತ್ತೆ ನೀವು 10th ಓದೋಕ್ಕಾಗುತ್ತಾ? ಮತ್ತೆ ನೀವು PUC ಓದೋಕ್ಕಾಗುತ್ತಾ? ಖಂಡಿತವಾಗ್ಲೂ ಚಾನ್ಸ್ ಇಲ್ಲ, ಕಾಯಬೇಕಾಗುತ್ತೆ. ಈಗ ಒಂದು PUC ಪಾಸ್ ಮಾಡಬೇಕು ಅಂತಂದರೆ, ಫೇಲ್ ಆಗಿರೋ ಪಾಸ್ ಮಾಡಬೇಕು ಅಂತಂದ್ರೆ ಕಾಯಬೇಕು ಒಂದಷ್ಟು ತಿಂಗಳು. ಸೊ ಆದ್ದರಿಂದ ಹುಷಾರಾಗಿರಪ್ಪ. ದಯವಿಟ್ಟು ಎಜುಕೇಷನ್ಗಳಂತೂ ಹಿಂದಕ್ಕೆ ಹಾಕೋದಕ್ಕೆ ಹೋಗಬೇಡಿ, ರಿಕ್ವೆಸ್ಟ್ ಮಾಡ್ತೀನಿ ನಾನು. ಯಾಕೆಂತಂದರೆ ತುಂಬ ಜನ ನಾನು ಮೆಸೇಜ್ ಮಾಡ್ತಾ ಇರ್ತೀರ, ಬ್ರೋ ನೀವು ನೋಡಿ ನಾವು ಯೂಟ್ಯೂಬ್ ಬಂದು, ನೀವೇ ಇನ್ಸ್ಪಿರೇಷನ್ ನಮಗೆ ಅಂತ. ಒಳ್ಳೆಯದು, ನೀವು ಮಾಡಿ, ಬರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮ ತಂದೆ ತಾಯಿ ಥಾಟ್ಸ್ಗಳನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಸೊ ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಇನ್ನು ಚಿಕ್ಕ ಹುಡುಗರು, ಓಕೆ, ಈಗಲೇ ಹೊಟ್ಟೆ ಉರಿ, ಜಲಸಿ ಅಂತಾರಲ್ಲ, ಬೇರೆಯವ್ರು ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ಳೋದು, ಆಮೇಲೆ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡೋದು, ರೋಸ್ಟ್ ಚಾನಲ್ಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ ಗೊತ್ತಾ. ರೋಸ್ಟ್ ಚಾನಲ್ಗಳು, ಯಾರ್ದೋ ಒಬ್ಬರು ದೊಡ್ಡ ಬೆಳೆದಿರುವಂಥ ವ್ಯಕ್ತಿ ಏನಾದರೂ ಕೆಟ್ಟ ಕೆಲಸ ಮಾಡಿಬಿಟ್ರೆ ಅವರನ್ನು ಎತ್ಕೊಂಡು ಇವರು ವಾಯ್ಸ್ ಓವರ್ ಕೊಟ್ಕೊಂಡು ಮಾತಾಡೋದು. ಈ ವಯಸ್ಸಿಗೆ ಇನ್ನು ನಮ್ಮ ವಯಸ್ಸಿಗೆಲ್ಲ ಬಂದ್ಬಿಟ್ರೆ ಇನ್ನೆಂಗೋ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅವೆಲ್ಲ ನಿಮ್ಮ ಲೈಫಲ್ಲಿ ಇತ್ತರಲ್ಲ, ನಿಮಗೆ ವ್ಯಾಲ್ಯೂಸ್ ಕೊಡಲ್ಲ ಅವೆಲ್ಲ. ಓಕೆ, ನಿಮಗೆ ಯಾವಾಗ ಒಂದು ವ್ಯಕ್ತಿ ವ್ಯಾಲ್ಯೂ ಕೊಡ್ತಾನೆ ಅವಾಗ ಮಾತ್ರ ನಿಮಗೆ ಬೆಲೆ.
ಓಕೆ, ಎಲ್ಲರ ಕಣ್ಗೂ ನೀವು ತಲುಪ್ಬೋದು. ಓಕೆ, ನೀವು ಇವತ್ತು ನೋಡಿ ಒಂದು ಯೂಟ್ಯೂಬ್ ಬಂದುಬಿಟ್ಟು ನೀವು ಎಲ್ಲರೂ ನಿಮ್ಮ ನೋಡೋಂಗೆ ಮಾಡಿಬಿಡ್ಬೋದು. ಯಾವುದೋ ಒಂದು ನೆಗೆಟಿವ್ ವಿಡಿಯೋ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ನೋಡ್ಬೋದು ಜನಗಳು, ಫುಲ್ ಆಲ್ ಓವರ್ ಇಂಡಿಯಾ ನೋಡ್ಬೋದು. ಆದರೆ ನಿಮ್ಗೆ ವ್ಯಾಲ್ಯೂ ಇಲ್ಲ ಅಂತಂದರೆ ಏನೂ ಪ್ರಯೋಜನ ಇಲ್ಲ, ನೀವು ಬದುಕಿದ್ದು ಏನೂ ಪ್ರಯೋಜನ ಇಲ್ಲ, ಹಂಗೆ ಆಗ್ಬಿಡುತ್ತೆ ಕತೆ. ಓಕೆ, ಸೊ ದಯವಿಟ್ಟು ವ್ಯಾಲ್ಯೂ ಬರುವಂಥ ಕೆಲಸಗಳನ್ನ ಮಾಡಿ. ಸುಮ್ಮನೆ ಏನೋ ಮಾಡಬೇಕು, ಜನಗಳಿಗೆ ನಾವು ತಲುಪಬೇಕು ಅಂತ ಮಾಡಿದ್ರೆ ಅದು ವರ್ಕೌಟ್ ಆಗೋಲ್ಲ. ಸೊ ಓಕೆ, ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಚಿಕ್ಕ ವಯಸ್ಸಿಗೆ ಇವಾಗ ನೀವು ನೋಡಿ ಹುಡುಗರೆಲ್ಲ ತುಂಬ ಫಾಸ್ಟಾಗಿದ್ದಾರೆ. ನೀವು ರೋಡಲ್ಲಿ ಸುಮ್ಮನೆ ಹೋಯ್ತಿದ್ದಾಗ ಚಿಕ್ಕ ಹುಡುಗರು ನಿಮ್ಗೆ ಚೋಕ್ ಕೊಟ್ಬಿಟ್ಟು ಹೋಯ್ತಾರೆ, ಹಿಂಗೆ ಅಂದ್ಬಿಟ್ಟು ಹೋಯ್ತಾರೆ, ನೋಡಿದಿರಲ್ಲ. ಸೊ ಆ ಜಮಾನ ಬಂದ್ಬಿಟ್ಟಿದೆ ಇವಾಗ. ಸೊ ಅದೇ ಥರ ಯೂಟ್ಯೂಬಲ್ಲೂ ಅಷ್ಟೇ, ಯಾರೋ ಕೆಟ್ಟ ಕೆಲಸ ಮಾಡೋರು ಅವ್ರನ್ನ ಎತ್ಕೊಂಡು ಮಾತಾಡೋದು, ಅವೆಲ್ಲ ಶೋಭೆ ತರುತ್ತಾ ನಿಮ್ಮ ಲೈಫಲ್ಲಿ? ಏನೋಪ್ಪ ನನಗಂತೂ ಗೊತ್ತಿಲ್ಲ. ನೋಡಿ, ನಾನೇನು ಇಲ್ಲಿ ನಾನು ನಿಮ್ಮನ್ನು ಉದ್ಧಾರ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ನನ್ನ ಅನಿಸಿಕೆನ ನಾನು ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಪೇರೆಂಟ್ಸ್ ಯಾವ ಥರ ಯೋಚನೆ ಮಾಡ್ತಾ ಇರ್ತಾರೆ, ಅವರ ಅನಿಸಿಕೆಗಳು ಏನಿರುತ್ತೆ, ಅವರ ಥಾಟ್ಸ್ ಏನಿರುತ್ತೆ ಅನ್ನೋದನ್ನ ನಾನು ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನನ್ನು ನೋಡ್ತಾ ಇರ್ತೀರ ತುಂಬ ಜನ, ನನ್ನ ವಿಷಯಗಳನ್ನ ಫಾಲೋ ಮಾಡ್ತಾ ಇರ್ತೀರಾ, ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡ್ತಾ ಇರ್ತೀರಾ, ಆಮೇಲೆ ಡಬ್ ಸ್ಮ್ಯಾಶ್ ಅಪ್ಲಿಕೇಶನ್ ಬಗ್ಗೆ ಇವೆಲ್ಲ ಫಾಲೋ ಮಾಡ್ತಾ ಇರ್ತೀರಾ. ಅದ್ರ ಮಧ್ಯೆ ಇದೊಂದು ಹೇಳ್ಬೇಕು ನಾನು ನಿಮಗೆ, ಹೇಳ್ದವ್ರು ನನ್ನ ತಪ್ಪಾಗುತ್ತೆ. ಓಕೆ, ಎಲ್ಲನೂ ನಾನು ಫಾಲೋ ಮಾಡಿಸ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನು ಫಾಲೋ ಮಾಡಿಸ್ಬೇಕು ನಿಮ್ಮ ಕೈಲಿ ಅಲ್ವಾ? ಸೊ ಆದ್ದರಿಂದ ದಯವಿಟ್ಟು ಚೆನ್ನಾಗಿ ಓದ್ಕೊಳ್ರಪ್ಪ. ಓಕೆ, ತುಂಬ ಜನ ಹೇಳ್ತಾ ಇರ್ತೀರಾ, ಅಣ್ಣ ನಾವು ಚೆನ್ನಾಗಿ ಓದ್ತಾ ಇದ್ದೀವಿ ಅಣ್ಣ, ಒಳ್ಳೆ ರ್ಯಾಂಕಲ್ಲಿದ್ದೀವಿ, ಅದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀರಾ. ಖುಷಿ, ಹಂಗಿದ್ರೆ ನಾನು ಖುಷಿ. ಚೆನ್ನಾಗಿ ಓದಿ ಅದ್ರ ಜೊತೆಗೆ ಇದನ್ನು ಕೂಡ ಮಾಡಿ. ಆದರೆ ಒಂದಂತ ಹೇಳ್ಬಿಡ್ತೀನಿ, ಯೂಟ್ಯೂಬಲ್ಲೇ ಎಲ್ಲನೂ ಮಾಡೋಕ್ಕಾಗಲ್ಲ. ಓಕೆ, ಯೂಟ್ಯೂಬಲ್ಲಿ ಅಷ್ಟು ದುಡ್ಡು ಮಾಡ್ಬೋದು, ಇಷ್ಟು ದುಡ್ಡು ಮಾಡ್ಬೋದು, ಅದೆಲ್ಲ ಸುಳ್ಳು. ಓಕೆ, ನೀವು ಕಷ್ಟಪಟ್ಟರೆ ನಿಮ್ಗೆ ಒಳ್ಳೆ ಫಾಲೋವರ್ಸ್ ಇದ್ದರೆ ಮಾತ್ರ ನಿಮಗೆ ದುಡ್ಡು. ಓಕೆ, ಇಲ್ಲ ಅಂತಂದರೆ ಯಾವ ದುಡ್ಡು ಬರೋಲ್ಲ, ಇಲ್ಲಿ ಕಷ್ಟಪಡಬೇಕು, ಆಯಿತಾ? ಸೊ ದಯವಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. 10th PUC ಮುಗಿಸಿ, ಅದು ಮುಗಿಸಿದ್ಮೇಲೆ ನಿಮ್ಮ ಲೈಫ್, ನಿಮ್ಮ ರೂಲ್ಸ್ ನೀವು ಹೆಂಗೆ ಇದು ಮಾಡ್ತೀರಾ, ಆವಾಗ ನಿಮ್ಮ ಲೈಫಲ್ಲಿ ನೀವೇ ಬಾಸು. ನಿಮ್ಮ ಪೇರೆಂಟ್ಸ್ಗಳು ಕೂಡ ನಿಮ್ಮನ್ನು ಕೇಳೋಕ್ಕೆ ಬರೋಲ್ಲ, ಏನು ಮಾಡ್ತೀಯ ನಿನ್ನ ಜೀವನಕ್ಕೆ ನೀನು ಮಾಡ್ಕೊ ಅಂತಂತಾರೆ. ನೀವು 10th PUC ತನಕ ನೀವು ಕಳೆದುಬಿಡಿ. ಅದಾದಮೇಲೆ ನಿಮ್ಮ ಪೇರೆಂಟ್ಸು ಕೂಡ ನಿಮ್ಮನ್ನು ಯಾರು ಬಂದು ಕೇಳಲ್ಲ, ಏನು ಮಾಡ್ತೀಯಪ್ಪ ನೆಕ್ಸ್ಟು, ಯಾವ್ದು ಓದ್ತೀಯಾ ಅಂತ ಏನೂ ಕೂಡ ಕೇಳಲ್ಲ. ನಿನ್ನ ಲೈಫು ನೀನು ನೋಡ್ಕೊ ಅಂತಂತಾರೆ. ಗೊತ್ತಾಯ್ತಾ? ಸೊ ಆದ್ದರಿಂದ ಜವಾಬ್ದಾರಿಯಿಂದ ಮನೇಲಿ ಓದಿಸ್ತಾ ಇರ್ತಾರೆ, ಕೂತ್ಕೊಂಡು ಓದ್ಕೊಳ್ಳಿ, ಸುಮ್ಮನೆ ಟೈಮ್ ಅಂತೂ ವೇಸ್ಟ್ ಮಾಡಬೇಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಅಫ್ಕೋರ್ಸ್ ಕೆಲವೊಂದಷ್ಟು ಜನಕ್ಕೆ ಬೇಜಾರು ಕೂಡ ಆಗಿರುತ್ತೆ, ಏನಪ್ಪ ಲಕ್ಕೇಶ್ ಅವರು ಹಿಂಗೆ ಹೇಳ್ಬಿಟ್ರು, ನಾವೆಲ್ಲ ಯೂಟ್ಯೂಬ್ಗೆ ಬರಬಾರ್ದಾ ಅಂತ. ಅದಲ್ಲ, ಓಕೆ, ನನ್ನ ಥಾಟ್ ಅದಲ್ಲ, ಜಸ್ಟ್ ನಿಮ್ಮ ಪೇರೆಂಟ್ಸ್ ಥಾಟ್ನ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ನಿಮ್ಮ ತಂದೆ ತಾಯಿ ನಿಮ್ಮ ಕೈಲಿ ಒಂದು ಮೊಬೈಲ್ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ವಿಶ್, ನೀವು ಎಷ್ಟು Gmail ಅಕೌಂಟ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು, ಎಷ್ಟು ಯೂಟ್ಯೂಬ್ ಚಾನಲ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು, ನಿಮ್ಮ ರೈಟ್ಸ್ ಅದು. ನಾನು ಅಡ್ಡ ಬರೋಲ್ಲ ಅದಕ್ಕೆಲ್ಲ. ಓಕೆ, ನಾನು ಹೇಳ್ಬಿಟ್ಟಿದ್ದೀನಿ. ಓಕೆ, ಸೊ ಆದ್ದರಿಂದ ಹುಷಾರಾಗಿರಿ, ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ. ನನಗೆ ನನ್ನ ಒಂದು ವ್ಯೂವರ್ಸ್ಗಳು ಒಂದು ಒಳ್ಳೆ ಇದರಲ್ಲಿರಬೇಕು ಅಂತ ನನಗೆ ಆಸೆ ಅಷ್ಟೇ, ಇನ್ನೇನಿಲ್ಲ. ಏನೋ ಯೂಟ್ಯೂಬ್ ಬಂದು ಹಾಳಾಗ್ಬಿಟ್ರು ಇವೆಲ್ಲ ಬರಬಾರ್ದು ಅಲ್ವಾ? ಸೊ ಆದ್ದರಿಂದ ಓದ್ಕೊಳ್ಳಿ, ಚೆನ್ನಾಗಿ ಜೀವನದಲ್ಲಿ ಒಳ್ಳೆ ಹೆಸರು ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಬೇಜಾರಾಗಿದ್ದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಬೇಡಿ. ಸೊ ಅಚೀವ್ ಮಾಡಿ. ಓಕೆ, ಒಳ್ಳೆಯದಾಗಲಿ ಕಣ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್. ಒಂದೇ ಮಾತಾಡೋಣ.